ಶ್ರೀಧರ್ ಸರ್ ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆದರಣೀಯವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಅಶೋಕಣ್ಣ ಇವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ, ಅವರನ್ನು ಕೂಡ ಆದರಣೀಯವಾಗಿರುವಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ನವೀಲ್ ಅವರು ತಾವು ಕೂಡ ವೇದಿಕೆಗೆ ಬರಬೇಕು, ಮುಖ್ಯ ವೇದಿಕೆ ಬರಬೇಕಾಗಿ ತಮ್ಮಲ್ಲೂ ಕೂಡ ಆದರಣೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಶಾಂತ್ ಪಿಂಟು ಈ ಪಂದ್ಯಾಕೂಟದ ಆಯೋಜಕರಲ್ಲಿ ಒಬ್ಬರು, ಅವರು ಕೂಡ ವೇದಿಕೆಗೆ ಬರ್ತಾರೆ, ಅವರನ್ನು ಕೂಡ ಆದರಣೀಯವಾಗಿರುವಂತಹ ಸ್ವಾಗತವನ್ನು ವಹಿಸ್ತಾ ಇದೆ. ಬಹಳಷ್ಟೊಂದು ಅದ್ದೂರಿ ಆಗಿರುವಂತಹ ಒಂದು ದಿನಗಳ ಕಾಲ ಬಹಳಷ್ಟೊಂದು ಅತ್ಯುತ್ತಮವಾಗಿರುವಂತಹ ಟೂರ್ನಮೆಂಟ್ ಆಯೋಜನೆಯನ್ನ ಮಾಡ್ತಾರೆ. ಬೆಳಗಿನ ಅವಧಿಯಲ್ಲಿ 8:45 ಆರಂಭವಾಗಿರುವಂತ ಈ ಪಂದ್ಯ ಸರಿಯಾಗಿ 6 ಗಂಟೆ ಮೇಲಾಗಿದೆ. ಪಂದ್ಯ ಮುಕ್ತಾಯ ಹಂತವನ್ನ ಕಂಡಿದೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾಗಿರುವಂತಹ ಕಪ್ಪು ಚುಕ್ಕೆ ಬಾರದ ಹಾಗೆ ಬಹಳಷ್ಟೊಂದು ಅದ್ದೂರಿ ಆಗಿರುವಂತಹ ಟೂರ್ನಮೆಂಟ್ ಆಯೋಜನೆಯನ್ನ ಮಾಡ್ತಾರೆ. ಇವರಿಗೆ ಮೊದಲಾಗಿ ಜೋರಾದ ಚಪ್ಪಾಳೆ ಮೂಲಕವಾಗಿ ಕೃತಜ್ಞತೆಯನ್ನ ಸಲ್ಲಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಆಟಗಾರರು ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಕೇವಲ ಕ್ರೀಡಾಕೂಟ ಆಡುವಾಗ ಮಾತ್ರ ಅಲ್ಲ, ನಮ್ಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲೂ ಕೂಡ ನೀವಿದ್ರೆ ಅದಕ್ಕೊಂದೇನೋ ಒಂದು ಅಂದವಾಗತ್ತೆ. ವೇದಿಕೆಯಲ್ಲಿ ಇವಾಗಲೇ ನಮ್ಮ ಅತಿಥಿಗಳು ಅವರ ಅಲಂಕಾರವನ್ನ ಸ್ವೀಕರಿಸಿದ್ದಾರೆ. ದಯವಿಟ್ಟು ಎಲ್ಲ ಆಟಗಾರರು, ವಿನ್ನರ್ಸ್ ಮತ್ತು ರನ್ನರ್ಸ್ ತಂಡದ ಎಲ್ಲ ಆಟಗಾರರ ಉಪಸ್ಥಿತಿಯನ್ನ ತೋರ್ಪಡಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಕ್ರಿಕೆಟ್ ಪಂದ್ಯಾಕೂಟ ಹೇಳಿದ್ರೆ ಒಂದು ತಂಡಕ್ಕೆ ಸೋಲು, ಒಂದು ತಂಡಕ್ಕೆ ಗೆಲುವು ಇರೋದೇ ಆಗತ್ತೆ. ಆದ್ರಿಂದ ಗೆಲುವನ್ನ ನಾವು ಯಾವ ರೀತಿ ಸ್ವೀಕಾರವನ್ನ ಮಾಡ್ತೇವೆ, ಅದೇ ರೀತಿ ಸೋಲಿನವನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ನಾವು ಮುಂದೊಂದು ದಿನ ಒಂದು ಅತ್ಯುತ್ತಮ ಕ್ರಿಕೆಟರ್ ಆಗಿ ನಾವು ಮುಂದುವಂತೆಯನ್ನ ಕಾಣ್ತೇವೆ. ಬಹಳಷ್ಟೊಂದು ಅದ್ದೂರಿಯಾಗಿ ನಡೀತಾ ಇರುವಂತಹ ಈ ಬಾರಿಯ ಯಶಸ್ವಿಯ ಪಂದ್ಯಾಕೂಟ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಬಯಸಿಕೊಂಡು ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕಾಗಿ ಅವರ ಅಮೂಲ್ಯವಾಗಿರುವಂತಹ ಸಮಯವನ್ನ ನಮ್ಮ ಈ ಟೂರ್ನಮೆಂಟ್ಗೋಸ್ಕರ ಬಂದಿದ್ದಾರೆ. ಈ ಪಂದ್ಯಾಕೂಟದ ಬಗ್ಗೆ, ಯುವಕರ ಬಗ್ಗೆ ಒಂದೆರಡು ಹಿತನುಡಿಯನ್ನ ಆಡಬೇಕಾಗಿ ಶ್ರೀಧರ್ ಸರ್ ಅನ್ನ ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ ಸಲ್ಲಿಸ್ತಾ, ಈ ಒಂದು 5ನೇ ಸೀಸನ್ BPL ಟೂರ್ನಿ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸತತವಾಗಿ ಈ ಥರ ಟೂರ್ನಿಗಳಲ್ಲಿ ಯಾವುದೇ ಇದಿಲ್ದಂಗೆ, ಯಾವುದೇ ಗಲಾಟೆ ಮತ್ತು ಏನು ಇಲ್ದಂಗೆ ಕ್ರೀಡಾ ಮನೋಭಾವದಿಂದ ಈ ಥರ ನಡೆಸೋದು ತುಂಬ ಕಷ್ಟ. ಅಂಥದ್ರಲ್ಲಿ ಸಾರಥಿ ಅವರು ಈ ಸತತ 5ನೇ ಬಾರಿನೂ ಸಹ ಯಶಸ್ವಿಯಾಗಿ ಈ ಟೂರ್ನಮೆಂಟ್ನ ನಡೆಸಿ ಬಂದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ಪಚ್ಚೋಣ್ಣ ಮತ್ತು ಅವರ ತಂಡ ಅಂತಲೇ ಹೇಳ್ಬೋದು. ಇದೇ ರೀತಿ ಮುಂದಿನ ದಿನಗಳಲ್ಲೂ ಇಂಥ ಟೂರ್ನಮೆಂಟ್ನ ನಡೆಸ್ಕೊಂಡು ಹೋಗಿ ಅಂತಂದು ಹೇಳಿ ನನ್ನ ಪುಟ್ಟ ಭಾಷಣ ಮುಗಿಸ್ತೇನೆ. ಕಾರ್ಯಕ್ರಮದ ಬಗ್ಗೆ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತಹ ಚಿಕ್ಕದಾದ ಚೊಕ್ಕದಾದ ಒಂದು ಬಹಳಷ್ಟೊಂದು ಅತ್ಯುತ್ತಮ ಮಾತನಾಡಿದ್ರು. ಅವ್ರಿಗೆ ಕೂಡ ಹೃತ್ಪೂರ್ವಕವಾಗಿರುವಂತಹ ಹೃದಯ ಸ್ಪರ್ಶಿ ಧನ್ಯವಾದವನ್ನ ಹೇಳಿಕೊಂಡು ಅವ್ರಿಗೆ ಕೂಡ ಜೋರಾದ ಚಪ್ಪಾಳೆ ಮೂಲಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲಾಗಿ ಕ್ರಿಕೆಟ್ ಪಂದ್ಯಾಕೂಟ ಹೇಳಿದ್ರೆ ಅದೊಂದು ನೂರಾರು ಜನರನ್ನ ಒಗ್ಗೂಡಿಸಿಕೊಂಡು ಒಂದು ಕ್ರಿಕೆಟ್ ವಲಯದಲ್ಲಿ ಒಂದು ಅತ್ಯುತ್ತಮ ಸ್ನೇಹ ಸಂಬಂಧವನ್ನ ಮಾಡಬಲ್ಲಂತ ಏಕೈಕ ಆಟ ಹೇಳಿದ್ರೆ ಅದು ಕ್ರಿಕೆಟ್ ಆಗಿರುತ್ತೆ. ಅದರಿಂದ ನೈಜ ಕ್ರಿಕೆಟ್ ಅನ್ನ ಆಡಿ, ನೀವು ಆಡುವಂತ 22 ಮಂದಿ ಆಟಗಾರರು ಆಡಿದ್ರೆ ನಿಮ್ಮ ಪಂದ್ಯಾಕೂಟವನ್ನ 2222 ಪಂದ್ಯಾಕೂಟವನ್ನ ವೀಕ್ಷಿಸ್ತಾರೆ. ಅದು ದಯವಿಟ್ಟು ಅವರ ಕಣ್ಣಿಗೆ ಮಣ್ಣಾಗುವಂತ ಕೆಲಸವನ್ನ ಯಾವತ್ತೂ ಕೂಡ ಕ್ರೀಡಾಪಟುಗಳು ಮಾಡಬೇಡಿ ಎಂಬ ದೇಹವಾಕ್ಯವನ್ನ ಮೊದಲಾಗಿ ನಿಮ್ಗೆ ತಿಳಿಸ್ತಾ ಇದ್ದೇವೆ. ಇವತ್ತು ಬಹಳಷ್ಟೊಂದು ಅದ್ದೂರಿ ಆಗಿರುವಂತಹ ಕ್ರಿಕೆಟ್ ಪಂದ್ಯಾಕೂಟ ಆಯೋಜಕ್ಕೆ ಕಾರಣಭೂತರಾಗಿರುವಂತ ಪ್ರಶಾಂತ್ ಅವರು, ಅದೇ ರೀತಿ ಅವ್ರ ಜೊತೆಗೆ ಜೀತು ಪೂಜಾರಿ ಅವರು, ಅವ್ರ ಜೊತೆಗೆ ಎಲ್ಲ ಸಂಘಟಕರು ಒಂದು ಅತ್ಯುತ್ತಮ ಆಗಿರುವಂತಹ ಟೂರ್ನಮೆಂಟ್ ಆಯೋಜನೆಯನ್ನ ಮಾಡಿದ ಅವರಿಗೊಂದು ಜೋರಾದ ಚಪ್ಪಾಳೆ ಮೂಲಕವಾಗಿ ಅವರಿಗೊಂದು
ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನು ಬರುವ ವರ್ಷ ಕೂಡ ಒಂದು ಅತ್ಯುತ್ತಮ ಟೂರ್ನಮೆಂಟ್ ಆಯೋಜನೆಯನ್ನ ಕಾಣಲಿ ಎಂಬ ಆಶಯವನ್ನ ಇವತ್ತು ತಿಳಿಯಪಡಿಸ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಾಕೂಟದಲ್ಲಿ ಯಾವುದೇ ರೀತಿಯಾಗಿರುವಂತ ನಮ್ಗೆ ಏನೋ ಆದ್ರೂ ಕೂಡ ಸಮಸ್ಯೆ ಆಗ್ಲಿ ಏನೇ ಆಗ್ಲಿ ನಮ್ಗೊಂದು ಜಡ್ಜ್ ಅಂತ ಇರ್ತಾರೆ. ಆದ್ರೆ ನಮ್ಮ ಈ ಕ್ರಿಕೆಟ್ ಪಂದ್ಯಾಕೂಟ ಹೇಳುವಾಗ ನಮ್ಗೆ ತೀರ್ಪುಗಾರರು ಅಷ್ಟೇ ಮುಖ್ಯವಾಗಿ ಬೇಕಾಗ್ತಾರೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ತಮ್ಮ ತೀರ್ಪುಗಳ ಮೂಲಕವಾಗಿ ಬಹಳಷ್ಟೊಂದು ಉತ್ತಮ ರೀತಿಯಾಗಿರುವಂತಹ ತೀರ್ಪನ್ನು ನೀಡಿರುವಂತ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಸೈಫ್ ಬಜಾಲ್ ಇವರು ಮುಖ್ಯ ವೇದಿಕೆಗೆ ಬಂದು ಶ್ರೀಧರ್ ಸರ್ ಅವರ ಮುಖಾಂತರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಬಚ್ಪೆ ಮೂಲದಿಂದ ಬಂದು ಇಲ್ಲಿ ಪಂದ್ಯಾಕೂಟದ ತೀರ್ಪಿಗೆಯನ್ನ ಮಾಡಿದ್ದಾರೆ. ಅವ್ರಿಗೆ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಅದೇ ರೀತಿ ಈ ಟೂರ್ನಮೆಂಟಿನ ಮತ್ತೋರ್ವ ತೀರ್ಪುಗಾರರು ಪ್ರಕಾಶ್ ಬಂಟ್ವಾಲ್ ಇವರು ಕೂಡ ಒಂದು ಅತ್ಯುತ್ತಮ ತೀರ್ಪುಗಾರಿಕೆಯನ್ನು ನೀಡಿದ್ದಾರೆ. ಇವರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಇದನ್ನ ನೆವಿಲ್ ಅವರು ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಮತ್ತೋರ್ವ ತೀರ್ಪುಗಾರರಾಗಿರುವಂತ ಆತ್ಮರಾಮ್ ಇವರು ವೇದಿಕೆಗೆ ಬರ್ತಾ ಇದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಆಯೋಜಕರು ಪ್ರಶಾಂತ್ ಅವರು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಇವರು ಕೂಡ ಜೋರಾದ ಚಪ್ಪಾಳೆಗಳು ಬರಬೇಕು. ಮುಂದಿನ ಹಂತದಲ್ಲಿ ರಾಜ್ಯದ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತೀರ್ಪುಗಾರಿಕೆ ಇವರದಾಗಲಿ ಎಂಬ ಆಶಯ ನಮ್ಮದಾಗಿದೆ. ಅದರಿಂದ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತಹ ನೇರ ಪ್ರಸಾರವನ್ನ ಮಾಡುವ ಮುಖಾಂತರವಾಗಿ ಇತ್ತೀಚಿನ ದಿವಸದಲ್ಲಿ ಜನಪ್ರಿಯತೆಯನ್ನ ಮಾಡ್ತಾ ಇರುವಂತ ಕೇವಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಕರ್ನಾಟಕ ಮೂಲೆ ಮೂಲೆಯಲ್ಲಿಯೂ ಕೂಡ ವಿದೇಶದಲ್ಲೂ ಕೂಡ ಒಂದು ಅತ್ಯುತ್ತಮ ನೇರ ಪ್ರಸಾರವನ್ನ ಮಾಡ್ತಾ ಇರುವಂತ ಕ್ರಿಕ್ಲೈನ್ ಸ್ಪೋರ್ಟ್ಸಿನ ಯಾರಾದ್ರೂ ಒಬ್ರು ಬಂದು ಈ ಒಂದು ಸುಬಾನ್ ಅವ್ರ ಬನ್ನಿ, ಆ ಸಂಸ್ಥೆಯ ಮಾಲೀಕರು, ಅವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಅಶೋಕ್ ಅವರು ಈ ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಬೆಳಗ್ಗೆಯಿಂದ ಇಲ್ಲಿವರೆಗೂ ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತ ವೀಕ್ಷಕ ವಿರಣೆಯ ಮೂಲಕವಾಗಿ ಇತ್ತೀಚಿನ ದಿವಸದಲ್ಲಿ ಕರ್ನಾಟಕ ರಾಜ್ಯದ ಹೆಸರಾಂತ ವೀಕ್ಷಕ ಎಂಬರ ವಿಚಾರದಲ್ಲಿ ಬಂದಾಗ ಶಿವ್ ಕಾಪು ಕೂಡ ಓರ್ವ ಅತ್ಯುತ್ತಮ ವೀಕ್ಷಕ ವಿರಣೆಗಾರರು. ಕಾಪು ವಲಯದಲ್ಲಿ ಆಗ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನ ಕರ್ನಾಟಕ ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಅಲ್ಲಿ ವೀಕ್ಷಕ ವಿರಣೆಯಲ್ಲಿ ಮಾಡ್ತಾ ಇರುವಂತಹ ಶಿವು ಕಾಪು ಇವರು ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಜೀತು ಅವರು ಒಂದು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಶಿವ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂತ ಹೇಳಿದ್ರೆ ಪಂದ್ಯಾಕೂಟ ನಾವು ಆಡೋದಕ್ಕಿಂತ ಪಂದ್ಯಾಕೂಟದಲ್ಲಿ ಪ್ರತಿಯೊಂದು ಚೆಂಡು ದಾಂಡಿನ ವಿಚಾರ, ಆ ಹೊಡೆಯುವಂತ ಪ್ಲೇಸ್ ಆಗಿರ್ಲಿ, ಎಲ್ಲ ವಿಚಾರವನ್ನ ಪರಿಪೂರ್ಣವಾಗಿ ಹೇಳುವಂತದ್ದು ವೀಕ್ಷಕ ವಿರಣೆಗಾರರು. ಅವ್ರಿಗೆ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಟೂರ್ನಮೆಂಟಿನ ಬೆಳಗಿನಿಂದ ಈವರೆಗೂ ಕೂಡ ಅಚ್ಚುಕಟ್ಟಾಗಿ ವೀಕ್ಷಕ ವಿವರಣೆ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು ಮತ್ತೋರ್ವರು ಬಿಲಾಲ್ ಮಣಿಪುರ. ಗಟ್ಟಿ ಚಪ್ಪಾಳೆಯೊಂದಿಗೆ ಬಿಲಾಲ್ ಮಣಿಪುರ ನಿಮ್ಮನ್ನ ಮುಖ್ಯ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಬಾಲಕೃಷ್ಣ ಅವರು ಈ ಒಂದು ಗೌರವದ ಸ್ಮರಣಿಕೆಯನ್ನ ಬಿಲಾಲ್ ಮಣಿಪುರರವರಿಗೆ ನೀಡಿ ಗೌರವಿಸೋದಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೇವೆ. ಉದಯೋನ್ಮುಖ ವೀಕ್ಷಕ ವಿವರಣೆಗಾರರು ಈಗಾಗಲೇ ರಾಜ್ಯ ಅಂತಾರಾಜ್ಯ ಮಟ್ಟದ ಪಂದ್ಯಾಕೂಟಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೋರ್ಪಡಿಸಿಕೊಂಡವರು. ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ಇನ್ನಷ್ಟು ಪಂದ್ಯಾಕೂಟಗಳಲ್ಲಿ ನಿಮ್ಮ ಧ್ವನಿ ಮೊಳಗಲಿ ಎಂಬುದಾಗಿ ನಾವು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದೀಗ ನಾವು ನೇರವಾಗಿ ಬಹುಮಾನ ವಿತರಣೆಗೆ ಹೋಗ್ತಾ ಇದ್ದೇವೆ. ಬೆಳಗ್ಗೆ ಆರಂಭವನ್ನ ಕಂಡಿರುವಂತಹ ಈ ಪಂದ್ಯಾಕೂಟ ಬಹಳಷ್ಟೊಂದು ಅದ್ದೂರಿಯಾಗಿ ಒಂದು ದಿನಗಳ ಕಾಲ ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಕಳವರ, ಕ್ರಿಕೆಟ್ ಹಂಗಾಮವನ್ನ ಮಾಡಿದ್ದೇವೆ. ಮೊದಲಾಗಿ ನಾವು ಪಂದ್ಯಾಕೂಟದ ಸೆಮಿಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶೋಭಿತ್ ಶೆಟ್ಟಿ ಮುಕ್ತಾಯ ಕಂಡ ಸೆಮಿಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಹುಮಾನವನ್ನ ಪ್ರಶಾಂತ್ ಪಿಂಟೋ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬಡೀರಿ.
ನೋಡಿ, ಚಪ್ಪಾಳೆಗೆ ಯಾವುದೇ ರೀತಿಯಾಗಿರುವಂತಹ ಹಣವನ್ನ ನೀಡಬೇಕಂತೇನಿಲ್ಲ, ಸರಿನಾ? ಆ ನಿಟ್ಟಲ್ಲಿ ಅದೇ ರೀತಿ ಮುಕ್ತಾಯ ಕಂಡ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಬಹಳಷ್ಟೊಂದು ಟೂರ್ನಮೆಂಟಿನ ಉದ್ದಗಲಕ್ಕೂ ಅತ್ಯುತ್ತಮ ಆಟವನ್ನು ದಾಖಲಿಸುವ ಮುಖಾಂತರವಾಗಿ ತನ್ನ ತಂಡದ ಎಲ್ಲ ಭುಜಕ್ರಮವನ್ನ ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಅತ್ಯುತ್ತಮ ಆಟವನ್ನೇ ಆಡಿರುವಂತಹ ಪ್ರಜ್ವಾಲ್ ಈ ಟೂರ್ನಮೆಂಟಿನ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಾಪು ಮೂಲದ ಆಟಗಾರರು ಅವರು ಈ ಒಂದು ಫೈನಲ್ ಪಂದ್ಯಾಟಕೂಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ. ಮುಂದಿನ ಹಂತದಲ್ಲಿ ನಿಮ್ಮ ಕ್ರಿಕೆಟ್ ಭವಿಷ್ಯ ಮುಂದಿನ ಹಂತಕ್ಕೆ ಹೋಗಲಿ ಎಂಬ ಆಶಯವನ್ನ ನೀಡಿಕೊಂಡು ಅದೇ ರೀತಿ ಈ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿ ಕಿರಿದಾರದ ಅಂಕಣ, ದಾಂಡಿಗರಿಗೊಂದು ಲಾಭತನವನ್ನ ಕಾಣುವಂತ ಈ ಅಂಕಣದಲ್ಲಿ ದಾಂಡಿಗರ ಏಕಾಗ್ರತೆಯನ್ನ ಪರೀಕ್ಷಿಸಿಕೊಂಡು ಬಹಳಷ್ಟೊಂದು ಅತ್ಯುತ್ತಮವಾಗಿರುವಂತಹ ಎಸೆತಗಾರಿಕೆಯ ಮೂಲಕವಾಗಿ ಈ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಎನಿ ಗೆಸ್? ಎಸ್, ಜಾನ್ ಈ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು, ಯಾಕಂತ ಹೇಳಿದ್ರೆ ಇತ್ತೀಚಿನ ದಿವಸದಲ್ಲಿ ಬೌಲರ್ಗಳಿಗೆ ಬೆಲೆ ಕಮ್ಮಿ ಆಗಿದೆ. ಆ ನಿಟ್ಟಲ್ಲಿ ಈ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ. ಅದೇ ರೀತಿ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟರ್ ಪ್ರಶಸ್ತಿ ಎಸೆತಗಾರ ಲಯವನ್ನ ಕಂಡುಕೊಂಡು ಎಸೆತಗಾರಿಗೆ ಪರಿಪೂರ್ಣದಾಯಕವಾಗಿರುವಂತಹ ಹೊಡೆತವನ್ನು ದಾಖಲಿಸುವ ಮುಖಾಂತರವಾಗಿ ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಯಾರಾಗಿರ್ಬೋದು? ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿ ಅದು ರಜತ್ ಪಾಲಾಗ್ತಾ ಇದೆ. ರಜತ್ ಅವ್ರು ಬಂದು ಮುಖ್ಯ ವೇದಿಕೆ ಬಂದು ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಟೂರ್ನಮೆಂಟಿನ ಬೆಸ್ಟ್ ಕ್ಯಾಚ್ ಪ್ರಶಸ್ತಿ, ಈ ಪ್ರಶಸ್ತಿಗೆ ಯಾವುದೇ ರೀತಿಯ ಚರ್ಚೆ ಆಗ್ಲಿಕ್ಕೆ ಏನಿಲ್ಲ. ಯಾಕಂತ ಹೇಳಿದ್ರೆ ಗೂಟದ ಹಿಂಭಾಗದಲ್ಲಿ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡಿರುವಂತಹ ಅಶ್ರಫ್ ಈ ಟೂರ್ನಮೆಂಟಿನ ಬೆಸ್ಟ್ ಕ್ಯಾಚರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಪಂದ್ಯಾಕೂಟದ ಮ್ಯಾನ್ ಆಫ್ ದಿ ಸೀರೀಸ್ ಈ ಪ್ರಶಸ್ತಿಯನ್ನ ಕೊಡುವಾಗ ನಾವು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಾಕಬಾರ್ದು. ತೂಗು ಅಲೆದು ಲೆಕ್ಕಾಚಾರ ಮಾಡಿ ತೂಕದ ತಟ್ಟೆಯಲ್ಲಿ ಒಂದೇ ರೀತಿಯಾಗಿ ಸಮಾನವಾಗಿ ನಾವು ನೋಡಿದ ಹಾಗ ಬರುವುದು ಒಂದೇ ಹೆಸರು. ಬಹಳಷ್ಟೊಂದು ಅತ್ಯುತ್ತಮವಾಗಿರುವಂತಹ ಆಟವನ್ನು ದಾಖಲಿಸಿಕೊಂಡು ಈ ಟೂರ್ನಮೆಂಟ್ ಅಲ್ಲೇ ಮೊದಲ ಅರ್ಧ ಶತಕವನ್ನು ದಾಖಲಿಸಿಕೊಂಡು ಎಸೆತಗಾರಿಕೆ ಭಾಗದಲ್ಲಿ ಗೂಟ್ರಕ್ಷಣೆ ಭಾಗದಲ್ಲೂ ಕೂಡ ಅತ್ಯುತ್ತಮವಾಗಿರುವಂತಹ ಆಟವನ್ನು ದಾಖಲಿಸಿರುವಂತಹ ನಿಹಾಲ್ ಈ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ. ಜೀತು ಪೂಜಾರಿ ಅವರು ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಜೊತೆಗೆ ಒಂದು ಬ್ಯಾಟ್ ಅನ್ನ ಕೂಡ ಪ್ರವೀಣ್ ಅವರು ನೀಡಿದ್ದಾರೆ. ಅದನ್ನು ಕೂಡ ಪಡ್ಕೊಳ್ತಾ ಇರುವಂತಹ ಆಟಗಾರ ನಿಹಾಲ್. ಅದೇ ರೀತಿ ಈ ಪಂದ್ಯಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿ, ಅದೇ ರೀತಿ ಈ ಪಂದ್ಯಾಕೂಟ ನಮ್ಮ ಜೊತೆ ಪಂದ್ಯಾಕೂಟದ ಆಸಕ್ತಿಯಿಂದ ನಮ್ಮ ಜೊತೆಗೆ ಬಂದು ಈ ಪಂದ್ಯಾಕೂಟವನ್ನು ಆಡಿರುವಂತಹ ತಂಡಗಳಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ನಮ್ಮ ಈ ಪಂದ್ಯಾಕೂಟದಲ್ಲಿ ಸಾರಥಿ ಬೋಂದೇಲ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂತಹ ಒಂದು ಯಶಸ್ವಿಯ ಪಂದ್ಯದ ತಂಡಗಳು ಯೂನಿವರ್ಸಲ್ 11 ಯಾರಾದ್ರೂ ಆಟಗಾರರು ಬಂದು ಒಂದು ಗೌರವದ ಸ್ಮರಣಿಕೆಯನ್ನ ಪಡ್ಕೊಂಡು ಹೋಗ್ಬೇಕು. ಈ ಒಂದು ಗೌರವದ ಸ್ಮರಣಿಕೆಯನ್ನ ನಮ್ಮ ಸಂಸ್ಥೆಯವರು ನೀಡ್ತಾರೆ, ದಯವಿಟ್ಟು ಬನ್ನಿ. ಅದೇ ರೀತಿ
ಸಾರಥಿ 11 ಕ್ಯಾಪ್ಟನ್ ಯಾರಾದ್ರೂ ಬರ್ಬೇಕು ಅಥವಾ ಆಟಗಾರ ಯಾರಾದ್ರೂ ಬಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಿ. ಸಾರಥಿ 11 ಆದಷ್ಟು ಬೇಗ ಬನ್ನಿ. ಅದೇ ರೀತಿ ಫ್ರೆಂಡ್ಸ್ ಭಗವತಿ ಶ್ರೇಯಸ್ ಅವ್ರು ಬನ್ನಿ. ತಂಡದ ಮಾಲೀಕರು ಶ್ರೇಯಸ್ ಅವರು. ಇದು ಫ್ರೆಂಡ್ಸ್ ಭಗವತಿ, ಅದು ನೋಡಿ ಫ್ರೆಂಡ್ಸ್ ಭಗವತಿ. ಅದೇ ರೀತಿ ಎಸ್ ಡ್ರೀಮ್ಸ್ 11 ಯಾರಾದ್ರೂ ತಂಡದ ಆಟಗಾರಿದ್ರೆ ಪಡ್ಕೊಂಡು ಹೋಗ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಅಮರ್ ಅವ್ರು ಬನ್ನಿ. ಅಮರ್ ಹೆಸರು ಜೋರಾಗಿ ಬರ್ತಾ ಇದೆ, ಬನ್ನಿ ಅಮರ್ ಅವ್ರೆ, ಬೇಗ ಬರ್ಬೇಕು. ಅಲ್ಲಿ ಕೊಡ್ತಾರೆ ನೋಡಿ. ಅದೇ ರೀತಿ ಮಂಗಳ ವಾರಿಯರ್ಸ್ ಶ್ರೀಧರ್ ಅವ್ರು ನೀಡಿ ಗೌರವಿಸ್ತಾರೆ. ಮಂಗಳ ವಾರಿಯರ್ಸ್ ಕ್ಯಾಪ್ಟನ್ ಬೇಗ ಬರ್ಬೇಕು. ಅದೇ ರೀತಿ ನಮ್ಮ ಈ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟೊಂದು ಸಹಕಾರವನ್ನ ಮಾಡಿರುವಂತ 2 ಮಂದಿ ಟ್ವಿನ್ಸ್ಗಳು ಬಹಳಷ್ಟೊಂದು ಯಶಸ್ವಿಯ ಸೇವೆಯನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಈ ಬೋಂದೇಲ್ ಭಾಗದಲ್ಲಿ ನನ್ನ ಸ್ನೇಹ ಸಂಬಂಧ ಮುಂದುವರಿಕೆಯನ್ನ ಕಾಣಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ಹರ್ಷಿತ್ ಅವರು. ಬನ್ನಿ ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗಿ. ಬಹಳಷ್ಟೊಂದು ಅತ್ಯುತ್ತಮ ಕೆಲಸವನ್ನ ಮಾಡುವ ಮುಖಾಂತರವಾಗಿ ಟೂರ್ನಮೆಂಟ್ಗೆ ಬಹಳಷ್ಟೊಂದು ಸಹಕಾರವನ್ನ ಮಾಡಿದ್ದಾರೆ. ಅವರಿಗೊಂದು ನಿಶ್ಚಿತ್ ಅವರಿಗೊಂದು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಹರ್ಷಿತ್ ಅವರು ಕೂಡ ಬಂದು ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಂಡು ಹೋಗ್ಬೇಕಾ ಕೇಳಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಈ ಟೂರ್ನಮೆಂಟಿನ ಆಯೋಜಕರಲ್ಲಿ ಒಬ್ಬರಾಗಿರುವಂತಹ ಪ್ರಶಾಂತ್ ಪಿಂಟು ಇವರು ಬೆಳಗ್ಗೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬಹಳಷ್ಟೊಂದು ಕೆಲಸದ ಜೊತೆಗೆ ಎಲ್ಲ ಉಸ್ತುವಾರಿಯನ್ನ ತನ್ನ ತಲೆಯಲ್ಲಿ ಇಟ್ಟುಕೊಂಡು ಬಹಳಷ್ಟೊಂದು ಅಚ್ಚುಕಟ್ಟಾಗಿರುವಂತಹ ಪಂದ್ಯಾಕೂಟವನ್ನ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕವಾಗಿ ನಮ್ಮೆಲ್ಲ ಕ್ರೀಡಾಪಟುಗಳಿಂದ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ನಮ್ಮ ಸಂಸ್ಥೆಯ ಮತ್ತೋರ್ವರು ಜಿತೇಶ್ ಪೂಜಾರಿ, ಇವರು ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಅತ್ಯುತ್ತಮ ಕೆಲಸವನ್ನೇ ಮಾಡಿದ್ದಾರೆ. ಇವರಿಗೂ ಕೂಡ ಒಂದು ಗೌರವದ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದೆ ನಮ್ಮ ಸಂಸ್ಥೆಯ ವತಿಯಿಂದ. ಅದೇ ರೀತಿ ಪಂದ್ಯಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನ ಮಾಡಿರುವಂತ ಎಲ್ಲ ಊರ ಪರವೂರ ಎಲ್ಲ ದಾನಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನ ಹೇಳಿಕೊಂಡು ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಲೀಗ್ ಹಂತದಲ್ಲಿ ಒಂದು ಅತ್ಯುತ್ತಮ ಆಟವನ್ನೇ ದಾಖಲಿಸುವ ಮುಖಾಂತರವಾಗಿ ಕೊನೆಯ ಹಂತದಲ್ಲಿ ಸೋಲಿನ ಕಾರ್ಮೋಡ ಶಿರದ ಮೇಲ್ಭಾಗದಲ್ಲಿ ಕಂಡು ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ತಂಡ ಸಾರಥಿ 11 ತಂಡ ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಎಲ್ಲ ಆಟಗಾರರು ಬನ್ನಿ, ಎಲ್ಲ ಆಟಗಾರರು ಬಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗ್ಬೇಕು. ಎಲ್ಲ ಅತಿಥಿ ಅಭ್ಯಾಗತರ ಮುಖ್ಯ ಹಸ್ತದ ಮುಖಾಂತರವಾಗಿ ಈ ಒಂದು ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಕೊಡ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಆಟಗಾರರಿಗೆ. ಕ್ರಿಕೆಟ್ ಪಂದ್ಯಾಕೂಟ ಅತ್ಯುತ್ತಮವಾಗಿರುವಂತಹ ಮುಂದುವರಿಕೆ ಹಾದಿಯನ್ನ ಕಾಣ್ತಾ ಇದೆ. ಇತ್ತೀಚಿನ ದಿವಸದಲ್ಲಿ ನಾವು ಕಂಡ ಹಾಗೆ ಕ್ರಿಕೆಟ್ ಪಂದ್ಯಾಕೂಟ ಬಹಳಷ್ಟೊಂದು ಜನಪ್ರಿಯತೆ ಹಂತವನ್ನ ಕಾಣ್ತಾ ಇದೆ. ಸೋಷಿಯಲ್ ಮೀಡಿಯಾ ವಲಯದಾಗಲಾಗಿರ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮ್ಮ ಯುವಕರು ಇರುವಾಗಲೇ
ಆದ್ರೆ ನಮ್ಮ ಕ್ರಿಕೆಟ್ ಅಲ್ಲಿ ಪಂದ್ಯಾಕೂಟದಲ್ಲಿ ಇರುವಂತ ಆಟಗಾರರು ಯಾವುದೇ ರೀತಿಯಾಗಿರುವಂತಹ ದುರ್ಚಟ ಇಲ್ಲದೆ, ಯಾಕಂತ ಹೇಳಿದ್ರೆ ಡ್ರಗ್ಸ್ ಆಗಿರ್ಲಿ ಕೆಲವೊಂದು ವೈಭಚಾರಿಕವಾಗಿರುವಂತಹ ವಿಚಾರಗಳು ಬರ್ತಾ ಇದ್ದ ಹಾಗೆ ನಮ್ಮ ಕ್ರಿಕೆಟ್ ಆಟಗಾರರು ಇದಕ್ಕೆ ಇಲ್ಲ ಎಂಬುದು ನಮ್ಮಿಂದ ಒಂದು ಜೋರಾದ ಚಪ್ಪಾಳೆ ಬರ್ಬೇಕು. ಯಾಕಂತ ಹೇಳಿದ್ರೆ ಇದು ಕ್ರಿಕೆಟಿಗೆ ಒಂದು ಮರ್ಯಾದೆ, ಬಹಳಷ್ಟೊಂದು ಶಿಸ್ತುಬದ್ಧ ಕ್ರೀಡೆ ಆಗಿದ್ರೆ ಅದು ಕ್ರಿಕೆಟ್ ಆಗಿರುತ್ತೆ. ಆ ನಿಟ್ಟಲ್ಲಿ ಈ ಟೂರ್ನಮೆಂಟಿನ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇರುವಂತ ಒಂದು ತಂಡ ಈ ಟೂರ್ನಮೆಂಟಿನ ವಿನ್ನರ್ಸ್ ಆಫ್ ಪ್ರಶಸ್ತಿ ಮಂಗಳ ವಾರಿಯರ್ಸಿನ ತಂಡ ಈ ಟೂರ್ನಮೆಂಟಿನ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ದಯವಿಟ್ಟು ಎಲ್ಲ ಆಟಗಾರರು ಬಂದು ಈ ಬಹುಮಾನವನ್ನು ಪಡ್ಕೊಂಡು ಹೋಗ್ಬೇಕಾ ಕೇಳಿಕೊಳ್ತಾ ಇದ್ದೇವೆ. ಲೀಗಿನ ಕೊನೆಯ ಹಂತದ ಲೀಗ್ ಪಂದ್ಯಾಟದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ದಾಖಲಿಸುವ ಮುಖಾಂತರವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಕಂಡು ಸೆಮಿಫೈನಲ್ ಅಲ್ಲೂ ಕೂಡ ಅತ್ಯುತ್ತಮ ಆಟವನ್ನು ದಾಖಲಿಸುವ ಮುಖಾಂತರವಾಗಿ ಈ ಟೂರ್ನಮೆಂಟ್ ಅನ್ನ ಜಯವನ್ನು ದಾಖಲಿಸ್ತಾ ಇರುವಂತಹ ತಂಡ. ಎಲ್ಲ ಆಟಗಾರರು ಬರಬೇಕು. ಬಹಳಷ್ಟೊಂದು ಜಯ ನಿಮ್ಮದೇ ಮುಂದುವರಿಕೆಯನ್ನ ಕಾಣಲಿ ಆಶಯವನ್ನ ನೀಡಿಕೊಳ್ಳುತ್ತಾ ಇದ್ದೇವೆ. ಬೆಳಗ್ಗೆ ಆರಂಭವನ್ನ ಒಂದು ಕಂಡಿರುವಂತ ಈ ಕಾರ್ಯಕ್ರಮ, ಈ ಪಂದ್ಯಾಕೂಟ ಇಲ್ಲಿವರೆಗೂ ಕೂಡ ಬಹಳಷ್ಟೊಂದು ದೇವರ ಆಶಯದಿಂದ ಬಹಳಷ್ಟೊಂದು ಅಚ್ಚುಕಟ್ಟಾಗಿ ನಡೆದಿದೆ. ಅದೇ ರೀತಿ ನಮ್ಮ ಈ ಪಂದ್ಯಾಕೂಟಕ್ಕೆ ಆಗಮಿಸಿರುವಂತ ಬಾಲಕೃಷ್ಣ ಇವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ಕೂಡ ನೀಡಲಿಕ್ಕಿದೆ. ನಮ್ಮ ಪ್ರಶಾಂತ್ ಅವರು ಅವರಿಗೊಂದು ಗೌರವದ ಈ ಫೈನಲ್ ವಿನ್ನರ್ಸ್ ಆಫ್ ಪ್ರಶಸ್ತಿಯನ್ನು ನೀಡಿದ ಬಳಿಕ ಅವರಿಗೊಂದು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಆ ಬಾಲಕೃಷ್ಣ ಅವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನ ಪ್ರಶಾಂತ್ ಅವರು ನೀಡಿ ಗೌರವಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಫೋಟೋ ಸೆಕ್ಷನ್ ಮತ್ತೆ ಮಾಡಿ ಜಸ್ಟ್ ನಮ್ಮನ್ನ ಅತಿಥಿಗಳಿಗೆ ಒಂದು ಗೌರವದ ಸ್ಮರಣಿಕೆಯನ್ನು ನೀಡ್ತೇವೆ. ಕಾರ್ಯಕ್ರಮ ಬಹಳಷ್ಟೊಂದು ಅಚ್ಚುಕಟ್ಟಾಗಿ ಮುಂದುವರಿಕೆಯನ್ನ ಕಂಡುಕೊಂಡು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸಿಕೊಂಡು ಪ್ರತ್ಯೇಕವಾಗಿ ಅಶ್ವಥ್ ರೈ ಅವರಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ವೀಕ್ಷಕ ವೃಂದಗಾರಿಗೆ ಅವಕಾಶವನ್ನ ಮಾಡಿಕೊಟ್ಟು ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಎಂಬ ಆಶಯವನ್ನು ಹೇಳಿಕೊಂಡು ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳಿಕೊಂಡು ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಫುಲ್ ಸ್ಟಾಪ್ ಹೇಳಿದ್ರೆ ವಿರಾಮವನ್ನ ಹಾಕ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.